ಅದೊಂದು ಕಡೆ ರಾಜ್ಯದಲ್ಲಿ ಈಗ ಮತ್ತೆ ಧರ್ಮ ದಂಗಲ್ ಶುರುವಾಗಿದೆ. ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಕೊಡಬೇಡಿ ಅಂತ ಬ್ಯಾನರ್ ಹಾಕೋ ಕಾರ್ಯ ನಡೀತಾ ಇದೆ. ಎಲ್ಲಿ? ವಿಜಯಪುರದ ಸಿದ್ದೇಶ್ವರ ದೇವಸ್ಥಾನದ ಬಳಿ ಈ ರೀತಿಯಾದಂತ ಬ್ಯಾನರ್ ಅನ್ನ ಹಾಕಲಾಗ್ತಾ ಇದೆ. ಹಿಂದೂ ಪರ ಸಂಘಟನೆಗಳ ಒಕ್ಕೂಟಗಳು ಹೀಗೆ ಬ್ಯಾನರ್ಗಳನ್ನೆಲ್ಲ ಹಾಕ್ತಾ ಇದ್ದಾರೆ. ಬ್ಯಾನರ್ ಅನ್ನ ಸದ್ಯ ಶ್ರೀ ಸಿದ್ದೇಶ್ವರ ಸಂಸ್ಥೆ ಅದನ್ನ ತೆರವುಗೊಳಿಸೋದಕ್ಕೆ ಮುಂದಾಯಿತು. ಆದ್ರೆ ಯಾವುದೇ ಕಾರಣಕ್ಕೂ ಬ್ಯಾನರ್ ತೆರವು ಮಾಡೋದಕ್ಕೆ ನಾವು ಬಿಡಲ್ಲ, ವ್ಯಾಪಾರಕ್ಕೆ ಅನುಮತಿ ನೀಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹಿಂದೂ ಪರ ಸಂಘಟನೆಗಳ ಸದಸ್ಯರು ಆ ಸಂದರ್ಭದಲ್ಲಿ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಶ್ರೀರಾಮ್ ಸೇನೆಯ ಮುಖಂಡ ನೀಲಕಂಠ ಕಂದಕಲ್ ಈ ರೀತಿಯಾದಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾನೆ. ರಾಜ್ಯದಲ್ಲಿ ಮತ್ತೆ ಈ ರೀತಿಯಾಗಿ ವ್ಯಾಪಾರ ದಂಗಲ್ ಜೋರಾಗ್ತಾ ಇದೆ. ಆಮೇಲೆ ಇದು ಈ ಸಿದ್ದೇಶ್ವರ ಶ್ರೀಗಳಿದ್ರಲ್ಲ, ಇತ್ತೀಚೆಗೆ ಅವರು ಕಾಲವಾದ್ರಲ್ಲ, ಅವ್ರಿಗೆ ಸಂಬಂಧಪಟ್ಟಂತದ್ದಲ್ಲ ಇದು. ಯಾಕಂದ್ರೆ ಸಿದ್ದೇಶ್ವರ ದೇಗುಲ ಅಂತಂದ್ರೆ ಇದು ಸಿದ್ದೇಶ್ವರ ಶ್ರೀಗಳಿಗೆ ಸಂಬಂಧಪಟ್ಟಿದ್ದ ಅಂತ ಸಹಜವಾಗಿ ಅನ್ಸುತ್ತೆ. ಅಲ್ಲ, ಇದು ವಿಜಯಪುರದಲ್ಲಿರುವಂತ ಮತ್ತೊಂದು ಸಿದ್ದೇಶ್ವರ ದೇಗುಲ. ಮತ್ತು ವಿಚಾರ ಅಂತ ಅಂದ್ರೆ ಆ ದೇಗುಲಕ್ಕೆ ಸಂಬಂಧಪಟ್ಟಾಗಿನ ಸದಸ್ಯರು ಬಂದು ಇದನ್ನೆಲ್ಲ ತೆರವು ಮಾಡೋ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಹಿಂಗೆಲ್ಲ ಮಾಡಬೇಡಿ ಅಂತ. ಆದ್ರೆ ಶ್ರೀರಾಮ್ ಸೇನೆಗೆ ಸಂಬಂಧಪಟ್ಟ ಹಾಗಿನ ಸದಸ್ಯರುಗಳು ಇಲ್ಲ, ಇದಾಗಲೇಬೇಕು, ಇಲ್ಲಿ ಯಾವುದೇ ರೀತಿಯಾಗಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು, ಹಂಗೇನಾದ್ರು ಮಾಡಿಕೊಟ್ರೆ ನಾವು ಉಗ್ರವಾದ ಹೋರಾಟವನ್ನ ನಡೆಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರಂತೆ. ನಾವು ಪ್ರತಿನಿಧಿ ಅಶೋಕ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳದಿಂದ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಇದೀಗ ವಿಜಯಪುರ ನಗರದ ಸಿದ್ದೇಶ್ವರ ಜಾತ್ರೆಯ ನಡೆಯುವ ವೇಳೆಯಲ್ಲಿ ಅನ್ಯ ಕೋಮಿನವರಿಗೆ ವ್ಯಾಪಾರ ವಹಿವಾಟ ಮಾಡಲು ಅವಕಾಶ ನೀಡಬಾರದಂತೇಳಿ ವಿವಿಧ ಹಿಂದೂ ಪರ ಸಂಘಟನೆಗಳ ಒಕ್ಕೂಟಗಳು ಇಲ್ಲಿ ಬ್ಯಾನರ್ ವಾರ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಹಿಂದೂ ಸಂಘಟನೆಗಳ ಒಕ್ಕೂಟ ವಿಜಯಪುರದಿಂದ ಈ ಅನ್ಯ ಕೋಮಿನವರಿಗೆ ಇಲ್ಲಿ ವ್ಯಾಪಾರಕ್ಕೆ ಅವಕಾಶ ನೀಡಬಾರ್ದು ಅನ್ನೋ ಬ್ಯಾನರ್ ಅನ್ನು ಹಾಕಿದ್ದಾರೆ. ಇದೀಗ ಸಿದ್ದೇಶ್ವರ ದೇವಸ್ಥಾನ ಸಂಸ್ಥೆಯ ಸಿಬ್ಬಂದಿಗಳು ಆ ಬ್ಯಾನರ್ ತೆರವುಗೊಳಿಸುವ ಒಂದು ಕಾರ್ಯವನ್ನ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಶ್ರೀರಾಮ್ ಸೇನೆಯ ಮುಖಂಡ ಏನು ಇಲ್ಲಿ ಸಂಸ್ಥೆಯ ಸಿಬ್ಬಂದಿಯ ಜೊತೆ ಇಲ್ಲಿ ವಾಗ್ವಾದ ಮಾಡೋದನ್ನ ನಾವು ಕಾಣ್ತೀವಿ. ಈ ನಿಟ್ಟಿನಲ್ಲಿ ನಾವು ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀವಿ. ಕಂದಗಲ್ ಏನ್ ಹೇಳ್ತೀರಿ? ವಿಜಯಪುರದ ಎಲ್ಲ ಹಿಂದೂ ಸಂಘಟನೆಗಳ ಬ್ಯಾನರ್ ತೆರವುಗೊಳಿಸ್ತಾರೆ ಅಂತಂದ್ರೆ ಇದು ತಪ್ಪಿದು. ಹಿಂದೂಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕಂತ ಬೇಡಿಕೆ ಇರುವಂತ ನಮ್ಮ ಹಿಂದೂ ಸಂಘಟನೆಗಳ ಬೇಡಿಕೆಗೆ ಇದೊಂದು ತಪ್ಪು ನಿರ್ಣಯ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ಧಿಕ್ಕಾರ ಹೇಳ್ತೀನಿ. ಈಗ ಸಿದ್ದೇಶ್ವರ ಜಾತ್ರೆಯಲ್ಲಿ ಯಾಕೆ ಮುಸ್ಲಿಮರಿಗೆ ಅವಕಾಶ ಕೊಡಬಾರ್ದು? ಅಲ್ಲ, ಬ್ಯಾನರ್ ಮೇಲೆ ಬರೆದಿದೆ, ಕ್ಲಿಯರ್ ಆಗಿ ಬರೆದಿದ್ದೀವಿ ನಾವು. ನೋಡಿ, ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ನೋವು ಉಂಟು ಮಾಡುವಂತ, ಗೋ ಹತ್ಯೆಯನ್ನು ಮಾಡುವಂತ, ಹಿಂದೂ ಅಕ್ಕ ತಂಗಿಯರನ್ನ ಅತ್ಯಾಚಾರ ಮಾಡುವಂತ ಆ ದ್ರೋಹಿಗಳ ಜೊತೆಗೆ ಬೇಡ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ಬ್ಯಾನರ್ ತೆರವುಗೊಳಿಸ್ತಾ ಇದ್ದಾರೆ. ಯಾಕೆ ಬ್ಯಾನರ್ ತೆರವುಗೊಳಿಸ್ತಾ ಇರೋದು? ಇದು ತಪ್ಪು. ಸಿದ್ದೇಶ್ವರ ಸಂಸ್ಥೆಯ ಚೇರ್ಮನ್ ಅವರು ತೆಗಿ ಅಂತ ಹೇಳಿದ್ದಾರೆ ಅಂತಂದು ಆ ಸಂಸ್ಥೆಯ ಪದಾಧಿಕಾರಿಗಳು ಪ್ರಮುಖರು ಬಂದು ತೆಗಿತಾ ಇದ್ದಾರೆ. ಅದು ಸಂಪೂರ್ಣ ತಪ್ಪು. ಸಿದ್ದೇಶ್ವರ ಸಂಸ್ಥೆ ವಿಜಯಪುರದ ಸಮಸ್ತ ಹಿಂದೂಗಳ ಸಂಸ್ಥೆ. ಅದು ಹಿಂದೂ ಸಂಘಟನೆಗಳ ಬ್ಯಾನರ್ ಅನ್ನ ತೆರವುಗೊಳಿಸುವುದು ಅವರಿಗೆ ಯಾವುದೇ ಹಕ್ಕಿಲ್ಲ. ಈ ಹೋರಾಟ ಮುನ್ನಡೆಸ್ತೀರಿ? 100% ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ಇಲ್ಲೇ ಸಿದ್ದೇಶ್ವರ ಸಂಸ್ಥೆ ಎದುರಿಗೇನೆ ಕುಂದಿರ್ತೀವಿ ನಾವು. ಇದು ಶ್ರೀರಾಮ್ ಸೇನೆಯ ನೀಲಕಂಠ್ ಅವರ ಮಾತು. ಕ್ಯಾಮರಾ ಶ್ರೀಶಾಂತ್ ಜೊತೆ ಅಶೋಕ್ ಅಡಳಿ, ಟಿವಿ9 ವಿಜಯಪುರ.